ನಮಸ್ಕಾರ. CPCA ಯೂನಿಟ್ 4ನ ವಿಷಯವನ್ನು ತೆಗೆದುಕೊಂಡು ನಾನು ಶಿವಪ್ಪ ನಾಗಾವಿ ನಿಮ್ಮ ಮುಂದೆ ಇನ್ನೊಂದು ವಿಡಿಯೋ ತರ್ತಾ ಇದ್ದೀನಿ. ಟುಡೇ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದಿ ಅಪೀಲ್ಸ್. ವಾಟ್ ಆರ್ ಆಲ್ ದ ಪ್ರೊವಿಷನ್ಸ್ ದಟ್ ಆರ್ ಅವೈಲೇಬಲ್ ಇನ್ CPC ರಿಗಾರ್ಡಿಂಗ್ ಅಪೀಲ್. ನಾರ್ಮಲಿ ಎವ್ರಿ ಒನ್ ಆಫ್ ಅಸ್ ನೋ ವಾಟ್ ಈಸ್ ಅಪೀಲ್. ಮೇಲ್ಮನವಿ ಅಂದರೆ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಏನು ನಾವು ತಿಳ್ಕೊಬೇಕಾಗಿದೆ ಅಂತಂದರೆ, ಈ ಒಂದು ನಮ್ಮ ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ಏನು ಸಂಹಿತೆಗಳಿದ್ದಾವೆ, ವಾಟ್ ಆರ್ ಆಲ್ ದ ಸೆಕ್ಷನ್ಸ್, ವಾಟ್ ಆರ್ ಆಲ್ ದ ಪ್ರೊವಿಷನ್ಸ್, ದೋಸ್ ಪಾಯಿಂಟ್ಸ್ ಲೆಟ್ ಅಸ್ ಕಾನ್ಸಂಟ್ರೇಟ್. ಅದರ್ವೈಸ್ ಇಟ್ ಈಸ್ ಎ ವೆರಿ ಸಿಂಪಲ್ ಚಾಪ್ಟರ್, ನಥಿಂಗ್ ಟು ವರಿ ಮಚ್. ಸೊ ಎ ವೆರಿ ಸಿಂಪಲ್ ಗೋ, ಕಾಂಪ್ಲಿಕೇಶನ್ ಈಸ್ ನಾಟ್ ದೇರ್. ಸೊ ವಿತ್ ದಿಸ್ we can straight away jump to our synopsis. See, in this chapter we are actually seeing all these points: purpose and nature of appeal. ಮೇಲ್ಮನವಿಯ ಅಪೀಲ್ ಅನ್ನೋದಕ್ಕಿಂತ ನಾವು ಮೇಲ್ಮನವಿ ಅಂತಲೇ ಉಪಯೋಗಿಸೋಣ ಶಬ್ದವನ್ನು. ಮೇಲ್ಮನವಿ, ಮೇಲ್ಮನವಿಯ ಸ್ವಭಾವ ಏನು, ಉದ್ದೇಶ ಏನು ಅಂತ ಅನ್ನೋದನ್ನು ನೋಡೋದು. ಆಮೇಲೆ ಮೇಲ್ಮನವಿಯಲ್ಲಿ ಇರ್ತಕ್ಕಂಥ ಪ್ರಕಾರಗಳೆಷ್ಟು ಅಂತಕ್ಕಂಥದ್ದು ನೋಡೋದು, ವಿಧಗಳೆಷ್ಟು, ಎಷ್ಟು ಪ್ರಕಾರಗಳಿವೆ ಅಂತಕ್ಕಂಥದ್ದು. ಆಮೇಲೆ ಮೇಲ್ಮನವಿಯನ್ನು ಯಾರು ಸಲ್ಲಿಸಲಿಕ್ಕೆ ಆಗೋದಿಲ್ಲ, ಹೂ ಕೆನಾಟ್, ಅಥವಾ ವಾಟ್ ಕೆನಾಟ್ ಬಿ ಅಪೀಲ್ಡ್. ಯಾವ ವಿಷಯದ ಮೇಲೆ ಮೇಲ್ಮನವಿ ಮಾಡಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಆಮೇಲೆ ಇದಕ್ಕೆ ಬೇಕಾದಂತಹ ಪ್ರಕ್ರಿಯೆಗಳೇನು, ಪ್ರಕ್ರಿಯಾತ್ಮಕ ತತ್ವಗಳು, ಮತ್ತು ಈ ಮೇಲ್ಮನವಿ ನ್ಯಾಯಾಲಯಗಳಿಗಿರ್ತಕ್ಕಂಥ ಅಧಿಕಾರಗಳು, ಮೇಲ್ಮನವಿ ನ್ಯಾಯಾಲಯಗಳಿಗಿರ್ತಕ್ಕಂಥ ಅಧಿಕಾರಗಳು. ಆಮೇಲೆ ಒಂದು 2-3 ಕೇಸ್ಗಳನ್ನು ನೋಡೋಣ. ಇಲ್ಲಿ ಒಂದು ನ್ಯಾಯಾಲಯಕ್ಕೆ ಅದರದೇ ಆದಂಥ ಒಂದು ಅಧಿಕಾರ ವ್ಯಾಪ್ತಿ ಇರ್ತದೆ. ಎ ಕೋರ್ಟ್ ಹ್ಯಾಸ್ ಗಾಟ್ ಇಟ್ಸ್ jurisdiction. Jurisdiction are normally of two types: a territorial jurisdiction and the subject matter jurisdiction. Some have got original jurisdiction, some have got original jurisdiction, and some have got original jurisdiction plus appellate jurisdiction ಅಂತ ಹೇಳ್ತೀವಿ ನಾವು. ಕೆಲವು ನ್ಯಾಯಾಲಯಗಳಿಗೆ ಮಾತ್ರ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಇರ್ತದೆ. ಫಾರ್ ಎಕ್ಸಾಂಪಲ್, ಕೆಳಹಂತದ ನ್ಯಾಯಾಲಯಗಳಿಗೆ ಮೇಲ್ಮನವಿ ಅಧಿಕಾರದ ವ್ಯಾಪ್ತಿ ಇರೋದಿಲ್ಲ. ಮೇಲ್ಮನವಿ ಅಧಿಕಾರದ ವ್ಯಾಪ್ತಿ ಇರೋದಿಲ್ಲ. ಅದು ಜಿಲ್ಲಾ ನ್ಯಾಯಾಲಯಕ್ಕಿರ್ಬೋದು, ಅಥವಾ ಮುಂದುವರೆದು ಏನು ಉಚ್ಚ ನ್ಯಾಯಾಲಯಕ್ಕಿರ್ಬೋದು, ಸರ್ವೋಚ್ಚ ನ್ಯಾಯಾಲಯಕ್ಕಿರ್ಬೋದು. ಎಲ್ಲ ನ್ಯಾಯಾಲಯಗಳಿಗೂ ಈ ಅಧಿಕಾರ ಇರೋದಿಲ್ಲ. ಅದಕ್ಕೆ ಅಪಿಲೇಟ್ ಜ್ಯೂರಿಸ್ಡಿಕ್ಷನ್ ಅಂತಕ್ಕಂಥದ್ದನ್ನು, ಆ ಕಾನ್ಸೆಪ್ಟು ನಮಗೆ ಗೊತ್ತಿರಬೇಕು. ದಟ್ ಈಸ್ ನಾಟ್ ಅವರ್ ಸಬ್ಜೆಕ್ಟ್ ಮ್ಯಾಟರ್ ಹಿಯರ್, but just as a point of incidental reference, I am trying to tell you. Yes, now I am trying to explain you what is appeal. An appeal is a judicial examination. Means on the decision of one court, some other higher court is judicially examining it. ನ್ಯಾಯಿಕವಾಗಿ ಅದರ ಮರುಪರಿಶೀಲನೆ ಮಾಡ್ತಾರೆ. By higher court on the decision of a lower court. ಯಾವ ನಿರ್ಧಾರಕ್ಕೆ ಒಂದು ಕೆಳಹಂತದ ನ್ಯಾಯಾಲಯ ಬಂದಿರುವುದೋ ಅಂತಹ ನಿರ್ಣಯವನ್ನು ನ್ಯಾಯಿಕವಾಗಿ ಪರೀಕ್ಷೆ ಮಾಡುವಂತಹ ಒಂದು ವ್ಯವಸ್ಥೆಗೆ ನಾವೇನಂತೀವಿ, ಮೇಲ್ಮನವಿ ವ್ಯವಸ್ಥೆ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಎನ್ ಜುಡಿಷಿಯಲ್ ಎಕ್ಸಾಮಿನೇಷನ್. ಹೂ ಗಿವ್ಸ್ ದಿಸ್ ಪವರ್? ಇಟ್ ಈಸ್ ದಿ ಕ್ರಿಯೇಷನ್ ಆಫ್ ದ ಸ್ಟ್ಯಾಚ್ಯೂಟ್. ಕಾನೂನಿನಲ್ಲೇ ಅಧಿಕಾರ ಇರ್ತದೆ, ಸಂವಿಧಾನದಲ್ಲಿಯೂ ಅಧಿಕಾರ ಇದೆ. ಅಪೀಲೆಟ್ ಜ್ಯೂರಿಸ್ಡಿಕ್ಷನ್ ಹೇಗೆ ಮಾಡಬೇಕು ಅನ್ನೋದು ನಮ್ಮ ಸಂವಿಧಾನದ ಆರ್ಟಿಕಲ್ 132 ಇಂದ 136 ತನಕ ನೋಡ್ತೀವಿ ನಾವು. ಅಲ್ಲಿಯೂ ಕೂಡ ಅಪೀಲಿಗೆ ಪ್ರಾವಧಾನಗಳು ಇದೆ. ಹಾಗೆಯೇ ಕಾನೂನುಗಳಲ್ಲಿಯೂ ಮೇಲ್ಮನವಿಗೆ ಪ್ರಾವಧಾನ ಇದೆ. CPC ಕೂಡ ಒಂದು. CPC ಎಕ್ಸ್ಪ್ರೆಸ್ಲಿ ಪ್ರೊವೈಡ್ಸ್, ನೇರವಾಗಿ CPCನಲ್ಲಿ ನಮಗೆ ನೇರವಾಗಿ ಈ ಅಧಿಕಾರ ಸಿಗುತ್ತೆ. ಏನು? ಮೇಲ್ಮನವಿ ಅಧಿಕಾರ ಸಿಗುತ್ತೆ. ಮೇಲ್ಮನವಿಗೆ ಪ್ರಾವಧಾನ ನಮಗೆ CPCನಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅಂದರೆ ನಮ್ಮ CPCನಲ್ಲಿ
ಯಾವುದೇ ಒಂದು ತೀರ್ಪು ಡಿಕ್ರಿ ಬಂದರೂ ಆ ಡಿಕ್ರಿಯ ಮೇಲೆ ಅಷ್ಟೇ ಅಲ್ಲ, ಡಿಕ್ರಿಗಿಂತ ಮೊದಲು ಬರ್ತಕ್ಕಂತಹ ಅನೇಕ ಆದೇಶಗಳಿದ್ದಾವೆ. ಆದೇಶಗಳು ಮತ್ತು ಡಿಕ್ರಿ ಎರಡದ್ರ ಮೇಲೆಯೂ ಕೂಡ ನಾವೇನು ಮಾಡ್ಬೋದು, ಮೇಲ್ಮನವಿಯ ಅರ್ಜಿಯನ್ನು ಸಲ್ಲಿಸಿ ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥದ್ದು ನಾವಿಲ್ಲಿ ನೆನಪಿನಲ್ಲಿಟ್ಕೊಳ್ಬೇಕು. ಸಿ, ಇದರ ಸ್ವಭಾವ ಏನು ಅಂತ ನಾವು ನೋಡೋದಾದ್ರೆ, ಇಫ್ ವಿ ವಾಂಟ್ ಟು ಸಿ ಇಟ್ಸ್ ನೇಚರ್ ಆ್ಯಂಡ್ ಪರ್ಪಸ್, ಇದರ ಸ್ವಭಾವ ಏನು ಅಂತಂದರೆ, ಸಿ ದೇರ್ ಕ್ಯಾನಾಟ್ ಬಿ ಮಿಸ್ ಕ್ಯಾರಿಯೇಜ್ ಆಫ್ ಜಸ್ಟಿಸ್ ಅಂತ ಹೇಳ್ತಾರೆ. ಈ ವರ್ಡ್ ಯೂಸ್ ಮಾಡ್ತಾರೆ, ಮಿಸ್ ಕ್ಯಾರಿಯೇಜ್ ಆಫ್ ಜಸ್ಟಿಸ್. ಜಡ್ಜ್ಮೆಂಟ್ ಫಾರ್ ಇನ್ಕ್ಯೂರಿಯಮ್ ಅಂತಾರೆ, ಜಡ್ಜ್ಮೆಂಟ್ ಫಾರ್ ಇನ್ಕ್ಯೂರಿಯಮ್. ತಪ್ಪಾಗಿ ನಿರ್ಧರಿಸಲಾದ ತೀರ್ಪು, ತಪ್ಪಾಗಿ ನಿರ್ಧರಿಸಲಾದ ತೀರ್ಪು ಏನಾಗುತ್ತೆ ಅಂತಂದರೆ ಅಬಾರ್ಷನ್ ಆಗುತ್ತೆ. ಇಟ್ ಈಸ್ ಎ ಮಿಸ್ಕ್ಯಾರೇಜ್, ಇಟ್ ಈಸ್ ಎ ಮಿಸ್ಕ್ಯಾರೇಜ್ ಅಂದರೆ ಈ ನ್ಯಾಯದ ಹತ್ಯೆ ಆಗ್ತದೆ. ನ್ಯಾಯದ ಹತ್ಯೆ ಆಗಬಾರ್ದು, ನ್ಯಾಯದ ಹತ್ಯೆ ಆಗಬಾರ್ದು. ಅದನ್ನು ಸರಿಪಡಿಸುವುದರ ಸ್ವಭಾವ ಯಾರ್ದು ಅಂತಂದರೆ ಅಪೀಲಿಂದು. ಕರೆಕ್ಟ್ಸ್ ಎರರ್ ಆಫ್ ಲಾ ಆ್ಯಂಡ್ ಎರರ್ ಆಫ್ ಫ್ಯಾಕ್ಟ್, ಎರರ್ ಆಫ್ ಲಾ ಆ್ಯಂಡ್ ಎರರ್ ಆಫ್ ಫ್ಯಾಕ್ಟ್. ನೀವು ವಾಸ್ತವತೆಯನ್ನು ಮುಚ್ಚಿಟ್ಟಿದ್ರೆ ಅದನ್ನು ಸರಿಪಡಿಸ್ತದೆ, ಸತ್ಯವನ್ನು ಸರಿಪಡಿಸ್ತದೆ. ಸತ್ಯವನ್ನು ಮುಚ್ಚಿಡಲು ಕಾನೂನಿನಲ್ಲಿ ಸಾಧ್ಯವಿಲ್ಲ. ಹಾಗೆಯೇ ಕಾನೂನಾತ್ಮಕ ವಿಷಯದಲ್ಲಿ ವಾಟ್ ಎವರ್ ದ ಲಾ ಯು ಆರ್ ಅಪ್ಲೈಡ್ might have been wrongly applied, or there may be a law, there may not be a law at all. Then it becomes a question of law. It becomes a question of law. ಅವುಗಳನ್ನು ಸರಿಪಡಿಸುವಂತಹ ಕೆಲಸವನ್ನು ನಾವು ಮೇಲ್ಮನವಿಯಲ್ಲಿ ಸಾಧಿಸ್ತೀವಿ. ನಾವು ಮೇಲ್ಮನವಿಯಲ್ಲಿ ಮೇಲ್ಮನವಿಯ ಸ್ವರೂಪ ಮತ್ತು ಉದ್ದೇಶ, ಇದರ ಉದ್ದೇಶ ಮೇಂಟೈನ್ ಯೂನಿಫಾರ್ಮಿಟಿ. ಸಿ, ದಿಸ್ ಈಸ್ ಎನದರ್ ಪರ್ಪಸ್. ಇದರಿಂದ ಏನಾಗುತ್ತೆ, ಯಾವುದೇ ವಿಷಯದಲ್ಲಿ ಒಂದೇ ತೆರನಾದಂತಹ ತೀರ್ಪು ಬರ್ತವೆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಒಂದು ಸಂದರ್ಭದಲ್ಲಿ ಒಂದು ಕೋರ್ಟ್ ಒಂದು ಥರ ನ್ಯಾಯ ಕೊಡೋದು, ಇನ್ನೊಂದು ಕೋರ್ಟ್ ಇನ್ನೊಂದು ಥರ ನ್ಯಾಯ ಕೊಡೋದು ಆಗಬಾರ್ದು. ನ್ಯಾಯ ಎಲ್ಲರಿಗೂ ಒಂದೇ ತೆರನಾದಂತಹ ತೀರ್ಪು ಬರಬೇಕು ಅಂತಕ್ಕಂಥದ್ದು. ಎನ್ಶ್ಯೂರ್ ಪ್ರಾಪರ್ ಜುಡಿಷಿಯಲ್ ಸ್ಕ್ರೂಟಿನಿ. ಈ ಒಂದು ನ್ಯಾಯಿಕ ವ್ಯವಸ್ಥೆಯ ಪರಿಶೀಲನೆ ಅದು ಕರೆಕ್ಟಾಗಿ ಅಥವಾ ಸರಿಯಾದ ರೀತಿಯಲ್ಲಿ ಆಗಬೇಕು. ಅದನ್ನು ನಾವಿಲ್ಲಿ ಸಾಧಿಸ್ತೀವಿ ಯಾವುದರಿಂದ, ಮೇಲ್ಮನವಿಯಿಂದ. ಅಪೀಲ್ ಈಸ್ ನಥಿಂಗ್ ಬಟ್ ಕಂಟಿನ್ಯೂಯಿಂಗ್ ದ ಪ್ರೊಸೀಡಿಂಗ್, ಕಂಟಿನ್ಯೂಯಿಂಗ್ ದ ಪ್ರೊಸೀಡಿಂಗ್. ಫಾರ್ ಎಕ್ಸಾಂಪಲ್, ದ ಶೂಟ್ ಈಸ್ ಫೈಲ್ಡ್ ಹಿಯರ್, ಇನ್ಸ್ಟಿಟ್ಯೂಷನ್ ಆಫ್ ಎ ಶೂಟ್, ಇನ್ಸ್ಟಿಟ್ಯೂಷನ್ ಆಫ್ ಶೂಟ್. ಒನ್ಸ್ ವಿ ಇನ್ಸ್ಟಿಟ್ಯೂಟ್, ದೇರ್ ಕಮ್ಸ್ ಎ ಡಿಕ್ರಿ. And from here what happens is there is some limitation time. Within that time there may be a appeal. Then appeal is finally decided. So this is finality of judgment. Legal finality ಅಂತೀವಿ ಅದಕ್ಕೆ ನಾವು. ಕಾನೂನಾತ್ಮಕ ಅಂತಿಮತೆ ಯಾವಾಗ ಆಗುತ್ತೆ ಅಂತಂದರೆ, ಒಂದು ವಿಷಯದ ಬಗ್ಗೆ ಒಂದು ಡಿಕ್ರಿ ಆಗಬೇಕು. ಡಿಕ್ರಿ ಆದಮೇಲೆ ಅದಕ್ಕೆ ಮೇಲ್ಮನವಿ ಸಲ್ಲಿಕೆ ಆಗಬೇಕು. ಒಂದು ವೇಳೆ ಮೇಲ್ಮನವಿ ಈ ಲಿಮಿಟೇಷನ್ ಪೀರಿಯಡಲ್ಲಿ ಸಲ್ಲಿಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಈ ಪರ್ ಇನ್ಕ್ಯೂರಿಯಮ್ ಜಡ್ಜ್ಮೆಂಟ್ ಇರುತ್ತಲ್ವಾ, ದಿಸ್ ವಿಲ್ ಓನ್ಲಿ ಬಿಕಮ್ ಎ ಲೀಗಲ್ ಫೈನಾಲಿಟಿ. ಅವಾಗ ಏನಾಗುತ್ತೆ, ಆ ವ್ಯಕ್ತಿ, ತೊಂದರೆಗೆ ಒಳಗಾದಂತಹ ವ್ಯಕ್ತಿ ಅವನು ಮೇಲ್ಮನವಿ ಸಲ್ಲಿಸದೆ ಹೋದರೆ ಅವರ ಇಬ್ಬರ ವಿಷಯದಲ್ಲಿ ದ್ಯಾಟ್ ಓನ್ಲಿ ಬಿಕಮ್ಸ್ ಎ ಲೀಗಲ್ ಫೈನಾಲಿಟಿ. ಕೇವಲ ಅವರ ಮಧ್ಯ ಕಾನೂನಾತ್ಮಕ ಒಂದು ಅಂತಿಮತೆ ಬಂದ್ಬಿಡ್ತದೆ. ಜಡ್ಜ್ಮೆಂಟು ತಪ್ಪಿದ್ರೂ ಕೂಡ ವಿದಿನ್ ಲಿಮಿಟೇಷನ್ ಟೈಮ್ ಅವನೇನು ಮಾಡಬೇಕು, ಅದನ್ನು ಸರಿಪಡಿಸುವುದಕ್ಕೆ ಮೇಲ್ಮನವಿ ಸಲ್ಲಿಸಬೇಕು. ಸಲ್ಲಿಸದೆ ಹೋದರೆ ಆ ಇಬ್ಬರು ವಿಷಯಕ್ಕೆ ಅದೇ ಫೈನಲ್ ಆಗುತ್ತೆ. ಆದ್ದರಿಂದ ಏನು, ಕಂಟಿನ್ಯೂಯೇಷನ್ ಆಫ್ ಒರಿಜಿನಲ್ ಪ್ರೊಸೀಡಿಂಗ್. ಅಪೀಲ್ ಅಂದ್ರೆ ಏನು, ಒರಿಜಿನಲ್ ಶೂಟ್ ಏನಿರುತ್ತೋ ಇದರದೇ ನ್ಯಾಯಿಕ ವಿಚಾರಣೆ ಮುಂದುವರಿದ ಹಾಗೆ ಎಂದು ಅದರ ಅರ್ಥ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಎಸ್, ಟೈಪ್ಸ್ ಆಫ್ ಅಪೀಲ್ಸ್. ನೋಡಿ, ಅಪೀಲ್ಗಳನ್ನು ನಾವು 2 ಟೈಪ್ ಮಾಡ್ತೀವಿ.
ಫಸ್ಟ್ ಅಪೀಲು ಸೆಕೆಂಡ್ ಅಪೀಲು ಅಂತ. ಎಸ್ಪೆಷಲಿ ಸಿವಿಲ್ ನ್ಯಾಯಾಲಯದಲ್ಲಿ ಈ ರೀತಿಯಾದಂತಹ ಎರಡು ವ್ಯವಸ್ಥೆ ಇದೆ. ಫಸ್ಟ್ ಅಪೀಲ್, ಈ ಫಸ್ಟ್ ಅಪೀಲ್ ಎಲ್ಲೆಲ್ಲಿ ಬರ್ತದೆ ಅನ್ನೋದನ್ನು ನಾವೇನು ಮಾಡ್ಬೋದು, ಈ ಸೆಕ್ಷನ್ಗಳಲ್ಲಿ ನೋಡ್ಬೋದು. ಸೆಕ್ಷನ್ 96 to 99 ಈ ಫಸ್ಟ್ ಅಪೀಲ್ ಬಗ್ಗೆ ನಾವು ಮಾತಾಡ್ತೀವಿ. ಪ್ರಥಮ ಮೇಲ್ಮನವಿ, ಪ್ರಥಮ ಮೇಲ್ಮನವಿ, ಪ್ರಥಮ ಮೇಲ್ಮನವಿ. ಲಿಸ್ಟ್ ಲೈಸ್ ಫ್ರಮ್ ಒರಿಜಿನಲ್ ಡಿಕ್ರಿ. ನೋಡಿ, ಮೂಲವಾಗಿ ಒಂದು ತೀರ್ಪು ಬಂದಂತಹ ಸಂದರ್ಭದಲ್ಲಿ, ಮೂಲ ಡಿಕ್ರಿಯ ಸಂದರ್ಭದಲ್ಲಿ ಆ ಮೂಲ ಡಿಕ್ರಿ ಏನು ಎಷ್ಟೇ ಡಿಗ್ರಿ ಆಗಲಿ, ಎಲ್ಲ ಡಿಗ್ರಿ ಮೇಲೂ ನೀವೇನು ಮಾಡ್ಬೋದು, ಯಾರು ಸೋತಿರ್ತಾರೋ, ಯಾರಿಗೆ ಅನ್ಯಾಯ ಅಂತ ಅನಿಸ್ತದೋ ಅವರು ಫಸ್ಟ್ ಅಪೀಲ್ ಹಾಕ್ಬೋದು. ನೋ ಪ್ರಾಬ್ಲಮ್ ಎಟ್ ಆಲ್, ಬೋತ್ ಆನ್ ಕ್ವಶನ್ ಆಫ್ ಲಾ ಆ್ಯಂಡ್ ಕ್ವಶನ್ ಆಫ್ ಫ್ಯಾಕ್ಟ್. ನೀವೇನು ಮಾಡ್ಬೋದು, ಕಾನೂನಾತ್ಮಕ ಪ್ರಶ್ನೆ ಉದ್ಭವ ಆದಾಗಲೂ ಅಪೀಲ್ ಹಾಕ್ಬೋದು. ಆಮೇಲೆ ವಾಸ್ತವತೆಯ ಪ್ರಶ್ನೆ ಬಂದಾಗಲೂ ನೀವೇನು ಮಾಡ್ಬೋದು, ಅಪೀಲ್ ಹಾಕ್ಬೋದು. ಇನ್ ಬೋತ್ ದ ಕೇಸಸ್, ಇನ್ ಬೋತ್ ದ ಇನ್ಸ್ಟೆನ್ಸ್, ಇಫ್ ದ ಅಪ್ಲಿಕೇಶನ್ ಆಫ್ ಲಾ ಇಸ್ ಬ್ಯಾಡ್, then also you can appeal. If the facts are not properly determined, then also you can appeal. ಓಕೆ, ಅಂದರೆ ಸತ್ಯವನ್ನು ಕಂಡುಹಿಡಿಯುವಲ್ಲಿ ವಿಫಲವಾದಲ್ಲಿ ಅಥವಾ ಕಾನೂನಿನ ತರ್ಜುಮೆ ಮಾಡುವಂತಹ ಸಂದರ್ಭದಲ್ಲಿ, ಕಾನೂನನ್ನು ಜಾರಿಗೆ ಯಾವ ರೀತಿ ತರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ತಪ್ಪುಗಳು ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಏನು ಮಾಡ್ಬೋದು ನೀವು, ಡೆಫಿನೆಟ್ಲಿ ಯು ಕ್ಯಾನ್ ಗೋ ಟು ಫಸ್ಟ್ ಅಪೀಲ್. ಓಕೆ, ದೇರ್ಫೋರ್ ಫಸ್ಟ್ ಅಪೀಲ್ ಈಸ್ ಕಾಲ್ಡ್ ಎ ಸಬ್ಸ್ಟ್ಯಾಂಟಿವ್ ರೈಟ್. ಫಸ್ಟ್ ಅಪೀಲ್ ಈಸ್ ಕಾಲ್ಡ್ ಎಸ್ ಎ ಸಬ್ಸ್ಟ್ಯಾಂಟಿವ್ ರೈಟ್, ಅಂದರೆ ಮೂಲಭೂತವಾದಂಥ ಹಕ್ಕು. ಫಸ್ಟ್ ಅಪೀಲು ವಿವೇಚನೆಗೆ ಸಂಬಂಧಪಟ್ಟದ್ದಲ್ಲ, ನ್ಯಾಯಾಂಗದ ವಿವೇಚನೆಗೆ ಸಂಬಂಧಿಸಿರುವ ವಿಷಯವೇ ಅಲ್ಲ, ನಮ್ಮ ಹಕ್ಕು ಅದು. ಯಾರು ಒಂದು ಶೂಟ್ ಡಿಕ್ರಿ ಆದಾಗ ಯಾರಿಗೆ ಇದು ಸರಿ ಅನ್ಸಲ್ವೋ ಅವರು ಏನು ಮಾಡ್ಬೋದು, ಅಪೀಲ್ ಮಾಡ್ಬೋದು. ಎಷ್ಟೋ ಸಲ ಏನಾಗುತ್ತೆ ಅಂದರೆ ಪ್ಲೇಂಟಿಫು ಮತ್ತು ಡಿಪೆಂಡೆಂಟ್ ಇಬ್ಬರು ಅಪೀಲ್ ಮಾಡುವಂಥ ಸಾಧ್ಯತೆ ಇರ್ತದೆ. ಓಕೆ, ದೆನ್ ಕ್ಯಾನ್ ಆಲ್ಸೋ ಲೈ ಫ್ರಮ್ ಎಕ್ಸ್ ಪಾರ್ಟಿ ಡಿಕ್ರಿ. ನೋಡಿ, 96(2) ಏನು ಹೇಳುತ್ತೆ ಅಂದರೆ ಸೆಕ್ಷನ್ನು, ಒಂದು ಏಕಪಕ್ಷೀಯವಾದಂತಹ ತೀರ್ಪು ಬಂದಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಅದರ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ಆದರೆ ನೀವು ರಾಜಿ ಮಾಡ್ಕೊಂಡು ಡಿಕ್ರಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ರಾಜಿ ಮಾಡ್ಕೊಂಡು ಡಿಕ್ರಿ ಮಾಡಿದ ಮೇಲೆ ನೀವು ಅಪೀಲ್ ಮಾಡಕ್ಕೆ ಬರಲ್ಲ. ರಾಜಿ ಮಾಡ್ಕೊಂಡು ಡಿಕ್ರಿ ಮಾಡಿದ ಮೇಲೆ ನೀವು ಅಪೀಲ್ ಮಾಡಕ್ಕೆ ಬರಲ್ಲ. ಆದರೆ ಮಾಡಿರುವಂತಹ ರಾಜಿ ಮೋಸದಿಂದ ಆಗಿದ್ರೆ, ಮೋಸದಿಂದ ಆಗಿದ್ದರೆ, ಮೋಸದಿಂದ ಅಥವಾ ಕಾನೂನು ಬಾಹಿರವಾಗಿ ಆಗಿದ್ರೆ, ಕಾನೂನು ಬಾಹಿರವಾಗಿ ಆಗಿದ್ದರೆ ಲಿಮಿಟೆಡ್ ಚಾನ್ಸ್, ವೆರಿ ಲಿಮಿಟೆಡ್ ಚಾನ್ಸ್. ನೀವು ಆರ್ಡರ್ನ ಚಾಲೆಂಜ್ ಮಾಡಬೇಕು, ಇವು ಆರ್ಡರ್ ಮೋಸ ಮಾಡ್ಯಾರ ಅಂತೇಳಿ. ದಟ್ ಇಸ್ ನಾಟ್ ಸೋ ಈಸಿ. ಅಂತಹ ಸಂದರ್ಭದಲ್ಲಿ ಮಾತ್ರ ಕಾಂಪ್ರಮೈಸ್ ಡಿಗ್ರಿನಲ್ಲಿ ಏನು ಮಾಡ್ಬೋದು, ನಾವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇದೆ. ಇವೆಲ್ಲವೂ ಕೂಡ ಏನು, ಮೇಲ್ಮನವಿಗೆ ಇರತಕ್ಕಂತಹ ಲಕ್ಷಣಗಳು. ಅಥವಾ ಈ ಫಸ್ಟ್ ಅಪೀಲ್ನ ಎಲ್ಲೆಲ್ಲಿ ಮಾಡ್ಬೋದು ಅನ್ನೋದಕ್ಕೆ ನಾನು ಇಲ್ಲಿ ಕೊಟ್ಟಂತಹ ಮಾಹಿತಿಗಳು. ಸೊ ಒಂದನೇ ಪ್ರಥಮ ಅಪೀಲ್, ಪ್ರಥಮ ಮೇಲ್ಮನವಿಯ ಸಂದರ್ಭದಲ್ಲಿ ಇದು ಯಾವ್ಯಾವುದಕ್ಕೆ ಮೇಲ್ಮನವಿ ಇದೆ, ಯಾವ್ಯಾವುದಕ್ಕೆ ಇಲ್ಲ ಅನ್ನೋದು ಒಂದು ಮಾತಾದರೆ, ಇನ್ನೊಂದು ಇದೊಂದು ಮೂಲಭೂತವಾದಂತಹ ಹಕ್ಕು. ನಾವು ಫಸ್ಟ್ ಅಪೀಲ್ ಆರಾಮಾಗಿ ಮಾಡ್ಬೋದು, ಅದಕ್ಕೆ ಲಾ ಪರ್ಮಿಷನ್ ಇರಬೇಕಂತೇನಿಲ್ಲ. ಆಮೇಲೆ ಯಾವುದ್ರ ಮೇಲೆ ಅಪೀಲ್ ಮಾಡ್ಬೋದು, ಕಾನೂನಿನ ತೊಂದರೆ ಅದರಲ್ಲಿ ಇದ್ರೂ ಮಾಡ್ಬೋದು, ಅಥವಾ ಸತ್ಯದ ಮಾಹಿತಿ ಸರಿಯಾಗಿರಲಿಲ್ಲ ಅಂದ್ರೂ ಕೂಡ ನಾವು ಮಾಡ್ಬೋದು, ವಾಸ್ತವದ ವಿಷಯ ಮತ್ತು ಕಾನೂನಾತ್ಮಕ ವಿಷಯ. ದೆನ್ ಕಮ್ಸ್ ಸೆಕೆಂಡ್ ಅಪೀಲ್, ಆ್ಯಂಡ್ ದಿ ಸೆಕೆಂಡ್ ಅಪೀಲ್ ಈಸ್ ಅವೈಲೇಬಲ್ ಅಂಡ್ ಆಸ್ ಪರ್ ಸೆಕ್ಷನ್ 100. ಸೆಕ್ಷನ್ 100 ಟಾಕ್ಸ್ ಅಬೌಟ್ ಸೆಕೆಂಡ್ ಅಪೀಲ್. ಸೆಕೆಂಡ್ ಅಪೀಲು ನಾರ್ಮಲಿ ನಾವೇನು ಮಾಡ್ತೀವಿ ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸ್ತೀವಿ, ಉಚ್ಚ ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸ್ತೀವಿ. ಉಚ್ಚ ನ್ಯಾಯಾಲಯಕ್ಕೆ ಮಾತ್ರ ನಾವು ಇದನ್ನು ಸಲ್ಲಿಸ್ತೀವಿ. ಹೈಕೋರ್ಟ್ಗೆ ಮಾತ್ರ ಸಲ್ಲಿಸಬೇಕಾದಂತಹ ಅಪೀಲು. ಹೈಕೋರ್ಟ್ ಅಂದರೆ ಉಚ್ಚ ನ್ಯಾಯಾಲಯ. ಹೈಕೋರ್ಟ್ ಅಂದ್ರೆ ನಾವೇನು ಹೇಳ್ಬೋದು, ಉಚ್ಚ ನ್ಯಾಯಾಲಯಕ್ಕೆ ಮಾತ್ರ ಇದನ್ನು ಸಲ್ಲಿಸ್ತೀವಿ. ಕ್ಯಾನ್ ಬಿ ಅಡ್ಮಿಟೆಡ್ ಓನ್ಲಿ ಆನ್ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ. ನೋಡಿ, ಇಲ್ಲಿ ಡಿಸ್ಕ್ರಿಷನ್ ಪ್ರಶ್ನೆ ಬರ್ತದೆ. ಅಂದ್ರೆ ನೀವು ಸೆಕೆಂಡ್ ಅಪೀಲಿಗೆ ಹೋಗಬೇಕಾದ್ರೆ ನೀವು ಕಾನೂನಾತ್ಮಕ ಪ್ರಶ್ನೆ ಅಡಗಿದೆ ಇದರಲ್ಲಿ ಅಂತ ಹೋಗ್ಬೇಕು. ಯಾಕೆ ಅಂದರೆ ಕ್ವಶನ್ ಆಫ್ ಫ್ಯಾಕ್ಟ್ ಈಸ್ ಡಿಟರ್ಮೈನ್ಡ್ ಎಟ್ ಫಸ್ಟ್ ಲೆವೆಲ್, ಒರಿಜಿನಲ್ ಜ್ಯೂರಿಸ್ಡಿಕ್ಷನಲ್ಲಿ ಮಾಡಿರ್ತಾರೆ. ಅದಾದಮೇಲೆ ಸೆಕೆಂಡ್ ಕೋರ್ಟ್ಗೂ ಇರುತ್ತೆ, ಅಲ್ಲಿ ನೀವು ಕ್ವಶನ್ ಆಫ್ ಫ್ಯಾಕ್ಟು ಕೇಳಿರ್ತೀರಿ.
ಅದು ಆದಾಗ. ಆದರೆ ಕ್ವಶನ್ ಆಫ್ ಲಾದ ಪ್ರಶ್ನೆ ಬಂದಾಗ ನೀವು ಫಸ್ಟ್ ಅಪೀಲ್ ಫೇಲ್ ಆದ್ರೂ ಸೆಕೆಂಡ್ ಅಪೀಲ್ಗೆ ಹೋಗ್ಬೋದು. ಯಾಕೆ ಸೆಕೆಂಡ್ ಅಪೀಲ್ಗೆ ಹೋಗ್ಬೋದು ಅಂತಂದ್ರೆ ದಿ ಹೈ ಕೋರ್ಟ್ ಆ್ಯಂಡ್ ದ ಸುಪ್ರೀಂ ಕೋರ್ಟ್ಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್. ದೀಸ್ ಕೋರ್ಟ್ಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂತಾರೆ ಇವಕ್ಕೆ. ಸಂವಿಧಾನಾತ್ಮಕ ನ್ಯಾಯಾಲಯಗಳು ಎರಡು, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು. ಆದ್ದರಿಂದ ಕಾನೂನಾತ್ಮಕ ವಿಷಯದ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಧಿಕಾರ ಯಾರಿಗಿರುತ್ತೆ? ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಇರುತ್ತೆ. ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ ಈ ಕೋರ್ಟ್ಗಳಿಗೆ ಸೆಕೆಂಡ್ ಅಪೀಲ್ ಸಲ್ಲಿಸ್ತೀವಿ ಓನ್ಲಿ ವೆನ್ ದೇರ್ ಇಸ್ ಎ ಕ್ವಶನ್ ಆಫ್ ಲಾ. ಕಾನೂನಾತ್ಮಕ ಪ್ರಶ್ನೆ ಉದ್ಭವ ಆದರೆ ಮಾತ್ರ. ನೀವು ಕ್ವಶನ್ ಆಫ್ ಲಾ, ಕ್ವಶನ್ ಆಫ್ ಫ್ಯಾಕ್ಟ್ ಅಂದ್ರೇನು ಅನ್ನೋದನ್ನು ನೀವೇನಾದರೂ ಚಿಂತನೆ ಮಾಡೋದಾದರೆ ನನ್ನ ಜುರಿಸ್ಪ್ರುಡೆನ್ಸ್ ವಿಡಿಯೋದಲ್ಲಿ ಸಪರೇಟ್ ವಿಡಿಯೋ ಇದೆ. ವಾಟ್ ಈಸ್ ಕ್ವಶನ್ ಆಫ್ ಲಾ, ವಾಟ್ ಈಸ್ ಕ್ವಶನ್ ಆಫ್ ಫ್ಯಾಕ್ಟ್ ಆ್ಯಂಡ್ ವಾಟ್ ಈಸ್ ಕ್ವಶನ್ ಆಫ್ ಲಾ ಆ್ಯಂಡ್ ಫ್ಯಾಕ್ಟ್, ಮಿಕ್ಸ್ಡ್ ಕ್ವಶನ್ ಆಫ್ ಲಾ ಆ್ಯಂಡ್ ಫ್ಯಾಕ್ಟ್. ಅದರ ಬಗ್ಗೆ ಅಲ್ಲಿ ನೀವು ನೋಡ್ಬೋದು. ದೆನ್ ಎಕ್ಸಾಂಪಲ್ಸ್ ಆಫ್ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ. ನೋಡಿ, ಕ್ವಶನ್ ಆಫ್ ಲಾ ದ ಉದಾಹರಣೆ ತಗೊಳ್ಳೋದಾದ್ರೆ ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ ಅಂದರೆ ಕಾನೂನನ್ನು ಓದುವ ರೀತಿ. ಇಲ್ಲಿ ಒರಿಜಿನಲ್ ಕೋರ್ಟು ಅಥವಾ ಫಸ್ಟ್ ಅಪೀಲ್ ಕೋರ್ಟು ಕಾನೂನನ್ನು ಓದುವ ವ್ಯಾಖ್ಯಾನಿಸುವ ರೀತಿ ತಪ್ಪಾಗಿದ್ದರೆ ಅದನ್ನು ನಾವೇನು ಮಾಡ್ಬೋದು? ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ಬೋದು. ದೆನ್ ಕಾನ್ಫ್ಲಿಕ್ಟ್ ಆಫ್ ಪ್ರೆಸಿಡೆನ್ಸ್. Again, we must understand what is precedent. Normally, the judgment of a high court is precedent for all subordinate courts. Similarly, the judgment of a Supreme Court is precedent for the entire country, including High Court. ಎಲ್ಲ ಕೋರ್ಟ್ಗಳಿಗೂ ಮೇಲಿನ ಕೋರ್ಟಿನ ಆದೇಶವು ಏನಾಗುತ್ತೆ? ಅದೊಂದು ತತ್ವ ಆಗುತ್ತೆ, ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು. ಆದರೆ ಇಲ್ಲೇನಾಗುತ್ತೆ? ಮೇಲಿನ ಕೋರ್ಟ್ಗಳ ಆದೇಶಗಳು ಒಂದು ಕೋರ್ಟ್ ಒಂಥರ ಕೊಟ್ಟಿರುತ್ತೆ, ಇನ್ನೊಂದು ಕೋರ್ಟ್ ಇನ್ನೊಂದು ಥರ ಕೊಟ್ಟಿರ್ತದೆ. ಎರಡು ಒಂದಕ್ಕೊಂದು ಸಂಘರ್ಷ ಮಾಡುವಂತಹ ತೀರ್ಪುಗಳಿದ್ವು ಅಂತ ಇಟ್ಕೊಳ್ಳಿ. ಇಲ್ಲಿ ಯಾವುದನ್ನು ಅಪ್ಲೈ ಮಾಡ್ಬೇಕು ನಾವು? ಅಂತಹ ಪ್ರಶ್ನೆ ಉದ್ಭವ ಆದಾಗ. ಆಮೇಲೆ ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಈಸ್ ಸಾಕ್ಷ್ಯ ಹೇಳಿದ ಬೆಳೆ ಹೇಳಿರ್ತಾರೆ, ಇವರು ಅದಕ್ಕೆ ವಿರುದ್ಧವಾದಂಥ ನಿರ್ಧಾರ ತಗೊಳ್ತಾರೆ. ಅಸಮಂಜಸ ಪರ್ವರ್ಸ್ ಫೈಂಡಿಂಗ್ಸ್ ಅಂತಾರೆ. ಅವ್ರು ಪರ್ವರ್ಸ್ ಅಂತಂದ್ರೆ ನಾನ್ ಕನೆಕ್ಟೆಡ್ ಇಶ್ಯೂಸ್. ನೀವು ಕೇಳೋದೇ ಬೇರೆ, ಇವ್ರು ಹೇಳೋದೇ ಬೇರೆ. ಈ ರೀತಿ ಆದಾಗಲೂ ಕೂಡ ನಾವು ಅದನ್ನು ಏನು ಮಾಡ್ಬೋದು? ಉಚ್ಚ ನ್ಯಾಯಾಲಯದ ಮುಂದೆ ಪ್ರಶ್ನಿಸ್ಬೋದು. ಅಪೀಲ್ಸ್ ಫ್ರಮ್ ಆರ್ಡರ್ಸ್. ಎನದರ್ ಥಿಂಗ್ ಈಸ್ ಅಪೀಲ್ಸ್ ಫ್ರಮ್ ಆರ್ಡರ್ಸ್. ನೋಡಿ, ಇಷ್ಟ ತನಕ ನಾವು ಡಿಸ್ಕಸ್ ಮಾಡಿದ್ದು ಡಿಗ್ರಿಗಳ ಬಗ್ಗೆ. ಸಿವಿಲ್ ಡಿಗ್ರಿಗಳು ಏನಾಗುತ್ತೆ? ಸ್ಯೂಟ್ ಫೈಲ್ ಆಗುತ್ತೆ, ಆಮೇಲೆ ಎಲ್ಲ ವಾದ ವಿವಾದಗಳು ನಡೀತದೆ, ಓಕೆ, ಟ್ರಯಲ್ ನಡೀತದೆ, ಅಲ್ಟಿಮೇಟ್ಲಿ ಡಿಗ್ರಿ ಬರ್ತದೆ. ಸ್ಯೂಟ್ ಈಸ್ ಫೈಲ್ಡ್ ದಿಸ್ ಸ್ಟೇಜ್, ಡಿಗ್ರಿ ಹ್ಯಾಸ್ ಕಮ್ ದಿಸ್ ಸ್ಟೇಜ್. ಸೊ ಆನ್ ಡಿಗ್ರಿ ಅಪೀಲ್ ಕ್ಯಾನ್ ಬಿ ದೇರ್ ಕ್ಯಾನ್ ಬಿ ಫಸ್ಟ್ ಅಪೀಲ್, ನೋ ಪ್ರಾಬ್ಲಮ್ ಎಟ್ ಆಲ್. Then on this there can be second appeal. Second appeal only on question of law. So this is the situation. ಆದರೆ ಇನ್ ಬಿಟ್ವೀನ್ ನಾವು ಹಿಂದೆ ಕಲ್ತಿದ್ದೀವಿ, ಇದೇ ಯೂನಿಟ್ನ ಅನೇಕ ಆದೇಶಗಳ ಬಗ್ಗೆ ಕಲ್ತಿದ್ದೀವಿ. ದೇರ್ ಇಸ್ ಎ ಇಂಜಂಕ್ಷನ್, ದೇರ್ ಇಸ್ ಆರ್ಡರ್ ಆಫ್ ಅಟ್ಯಾಚ್ಮೆಂಟ್, ದೆನ್ ಆರ್ಡರ್ ಆಫ್ ಕಮಿಷನ್, ಇಶ್ಯೂ ಆಫ್ ಕಮಿಷನ್, ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಅವೆಲ್ಲವುಗಳನ್ನು ನಾವೇನು ಹೇಳ್ತೀವಿ? ಆದೇಶಗಳು ಅಂತ ಹೇಳ್ತೀವಿ. ಆದೇಶಗಳು. ಈ ಆದೇಶಗಳ ಮೇಲೇನೂ ನಾವೇನು ಮಾಡ್ಬೋದು? ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ಆದರೆ ಎಲ್ಲ ಆದೇಶಗಳ ಮೇಲೆ ಅಲ್ಲ, ಕೆಲವೊಂದು ಆದೇಶಗಳ ಮೇಲೆ ನಾವೇನು ಮಾಡ್ಬೋದು? ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅನ್ನೋದು ನಮಗೆ ಸೆಕ್ಷನ್ 104ರಿಂದ 106 ಮತ್ತು ಆರ್ಡರ್ 43ನಲ್ಲಿ ನಮಗೆ ಇದೆಲ್ಲ ವಿವರ ಸಿಗ್ತದೆ ಅನ್ನೋದು. ಆದ್ದರಿಂದ ಇಲ್ಲಿ ಏನಾಗುತ್ತೆ? ಯಾವುದರ ಮೇಲೆ ನಾವು ಅಪೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವುದ್ರ ಮೇಲೆ ನಾವು ಮೇಲ್ಮನವಿ ಕೊಡೋಕ್ಕಾಗೋದಿಲ್ಲ. ಅಂದರೆ ಯಾವ ಆದೇಶದ ಮೇಲೆ. ನೋಡಿ, ಡಿಗ್ರಿ ಮೇಲೆ ಆದ್ರೆ ನೋ ಪ್ರಾಬ್ಲಮ್, ಯಾವುದೇ ಡಿಗ್ರಿ ಇರಲಿ ನಾವೇನು ಮಾಡ್ಬೋದು? ಮೇಲ್ಮನವಿ ಸಲ್ಲಿಸ್ಬೋದು. ಆದರೆ ಎಲ್ಲ ಆರ್ಡರ್ಗಳ ಮೇಲೆ, ಎಲ್ಲ ಆದೇಶಗಳ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸಲು ಸಾಧ್ಯವಿಲ್ಲ. ಯಾವುದರ ಮೇಲೆ ಸಲ್ಲಿಸಲು ಸಾಧ್ಯವಿಲ್ಲ ಅನ್ನೋದನ್ನು ನಾವು ಆರ್ಡರ್ 43 ರೂಲ್ 1ನಲ್ಲಿ ನೋಡ್ತೀವಿ. ದೇರ್ ಈಸ್ ಒನ್ ಲಿಸ್ಟ್, ದಟ್ ಲಿಸ್ಟ್ ಈಸ್ ಅವೈಲೇಬಲ್ ಇನ್ ದಿಸ್ ಆರ್ಡರ್ 43 ರೂಲ್ 1. ಅಲ್ಲಿದ್ದಂತಹ ಕೆಲವು ಏನು ವಿಷಯಗಳ ಮೇಲೆ ನಾವು ಮೇಲ್ಮನವಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಒಂದನೇದ್ದು, ಅದರಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು.
ಏನು ಎಕ್ಸಾಂಪಲ್? ಆರ್ಡರ್ ರಿಟರ್ನಿಂಗ್ ಎ ಪ್ಲೇಂಟ್. ಆರ್ಡರ್ ರಿಟರ್ನಿಂಗ್, ಅವನಿಗೆ ಶೂಟ್ ಹಾಕಿರ್ತಾನೆ, ಅವ್ನ ಪ್ಲೇಂಟ್ನ ನಾವು ವಾಪಸ್ ಕೊಡ್ತೀವಿ ಅವನಿಗೆ, ತಗೊಳಪ್ಪ ನಿಂದು, ನಾವು ಇದನ್ನ ರಿಜಿಸ್ಟರ್ ಮಾಡೋದಿಲ್ಲ ಅಂತ. ಅದ್ರ ಮೇಲೆ ಅಪೀಲ್ ಹೋಗೋಕ್ಕಾಗಲ್ಲ, ಯಾಕೆಂದ್ರೆ ಅವ್ನು ಕೋರ್ಟ್ ಫೀ ಕಟ್ಟಿರ್ಲಿಕ್ಕಿಲ್ಲ, ಅಥವಾ ಅವನ ಕ್ಲೇಮು ಕರೆಕ್ಟ್ ಇರಲಿಕ್ಕಿಲ್ಲ, ಅಥವಾ ಅವ್ನು ಮಾಡಿದಂಥ ಪ್ಲೇಂಟು ಟ್ರಿವಿಯಲ್ ಇರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ರಿಟರ್ನ್ ಮಾಡ್ತೀವಿ. ಆರ್ಡರ್ ಗ್ರಾಂಟಿಂಗ್ ಆರ್ ರೆಫ್ಯೂಸಿಂಗ್ ಇಂಜಂಕ್ಷನ್. ಇಂಜಂಕ್ಷನ್ ಮೇಲೆ ನೀವು ಅಪೀಲ್ ಹೋಗ್ಲಿಕ್ಕೆ ಬರಲ್ಲ. ಇಟ್ ಈಸ್ ನಾಟ್ ಎ ಫೈನಲ್ ಆರ್ಡರ್. ಇಟ್ ಈಸ್ ನಾಟ್ ಎ ಫೈನಲ್ ಆರ್ಡರ್. ಅದ್ರ ಈ ರೀತಿ ಅನೇಕ ಲಿಸ್ಟ್ಗಳಿದ್ದಾವೆ. ಆ ಲಿಸ್ಟ್ಗಳ ಪ್ರಕಾರ ಅಂದರೆ ಕೆಲವು ಆರ್ಡರ್ಗಳ ಮೇಲೆ, ಆಜ್ಞೆಗಳ ಮೇಲೆ ನಾವು ಹೋಗ್ಬೋದು ಅಂತ. ದೆನ್ ಲೆಟರ್ ಆಫ್ ಪೇಟೆಂಟ್ ಅಪೀಲ್, LPA ಅಂತಾರೆ ಇದಕ್ಕೆ, ಲೆಟರ್ ಆಫ್ ಪೇಟೆಂಟ್ ಅಪೀಲ್. ಏನಾಗುತ್ತೆ, ಈ ಹೈಕೋರ್ಟಲ್ಲಿ ಸಿಂಗಲ್ ಜಡ್ಜ್ ಒಂದು ಜಜ್ಮೆಂಟ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಅದೇ ಕೋರ್ಟಲ್ಲಿ ನಾವು ಅಪೀಲ್ ಹಾಕ್ಬೋದು. ಅದೇ ಕೋರ್ಟಲ್ಲಿ ನಾವೇನು ಮಾಡ್ಬೋದು, ಅಪೀಲ್ ಹಾಕ್ಬೋದು. ದಟ್ ಈಸ್ ಲೆಟರ್ಸ್ ಆಫ್ ಪೇಟೆಂಟ್ ಅಪೀಲ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಂಟ್ರಾ ಕೋರ್ಟ್ ಅಪೀಲ್ ವಿದಿನ್ ಹೈಕೋರ್ಟ್. ಏನಿದು? ಇಂಟ್ರಾ ಕೋರ್ಟ್ ಅಪೀಲ್ ವಿದಿನ್ ಹೈಕೋರ್ಟ್ ಅಂದರೆ ಸಿಂಗಲ್ ಜಡ್ಜ್ ಡಿಕ್ರಿ ಇರುತ್ತಲ್ವಾ, ಈ ಡಿಕ್ರಿನ ನಾವೇನು ಮಾಡ್ಬೋದು, ಅಪೀಲ್ ಮಾಡ್ಬೋದು. ಎಲ್ಲಿ? ಡಬಲ್ ಬೆಂಚ್, ಡಬಲ್ ಜಡ್ಜ್ ಆರ್ ಡಬಲ್ ಬೆಂಚ್. ಇಲ್ಲಿ ನಾವೇನು ಮಾಡ್ಬೋದು, ಅಪೀಲ್ ಮಾಡ್ಬೋದು. ಇದನ್ನು ನಾವೇನು ಹೇಳ್ಬೋದು, ಲೆಟರ್ಸ್ ಪೇಟೆಂಟ್ ಅಪೀಲ್ ಅಂತ ಹೇಳ್ಬೋದು. ಸೇಮ್ ಹೈಕೋರ್ಟ್ ಬೆಂಚ್ ಕ್ಯಾನ್ ಎಕ್ಸಾಮಿನ್ ಜಡ್ಜ್ಮೆಂಟ್ ಆಫ್ ಎ ಸಿಂಗಲ್ ಜಡ್ಜ್. ಜಡ್ಜ್ಮೆಂಟ್ ಆಫ್ ಎ ಸಿಂಗಲ್ ಜಡ್ಜ್. ಒಬ್ಬ ಸಿಂಗಲ್ ಜಡ್ಜ್ ಮಾಡಿದಂತಹ ಜಡ್ಜ್ಮೆಂಟನ್ನು ಡಬಲ್ ಬೆಂಚ್ ಮುಂದೆ ನಾವು ತೆಗೆದುಕೊಂಡು ಹೋಗ್ಬೋದು. ಮೊನ್ನೆ ಆ ರೀತಿಯಾದಂಥ ಎಕ್ಸಾಂಪಲ್ನ ನೋಡಿದ್ವಿ ನಾವು ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ. ಅದು ಸಿಂಗಲ್ ಜಡ್ಜ್ ಕೊಟ್ಟಂತಹ ಜಡ್ಜ್ಮೆಂಟನ್ನು ನಾವೇನು ಮಾಡಿದ್ವಿ, ಡಬಲ್ ಬೆಂಚ್ ಮುಂದೆ ತೊಗೊಂಡು ಹೋದ್ವಿ. ಆವಾಗ ಅದು ಏನು ನಿರ್ಧಾರ ಆಯಿತು, ದಟ್ ಈಸ್ ನಾಟ್ ಅವರ್ ಸಬ್ಜೆಕ್ಟ್ ಮ್ಯಾಟರ್, ಬಟ್ ಆ ಸಾಧ್ಯತೆ ಇದೆ ಅನ್ನೋದನ್ನು ನಿಮಗೆ ಹೇಳಿದ್ದು. ಓನ್ಲಿ ವೆನ್ CPC ಆರ್ ಸ್ಟ್ಯಾಚ್ಯೂಟ್ ಡಸ್ ನಾಟ್ ಬಾರ್ LPA. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ನಮ್ಮ CPCನಲ್ಲಿ ಕಂಡೀಷನ್ ಹಾಕಿದ್ದೀವಿ, ಏನು ಇಲ್ಲ, LPA ಪ್ರಾವಿಷನ್ ಇಲ್ಲ ಅಂತ. ಅಂಥ ಸಂದರ್ಭವನ್ನು ಹೊರತುಪಡಿಸಿ ನಾವೇನು ಮಾಡ್ಬೋದು, ಅದೇ ಕೋರ್ಟಲ್ಲಿ ಸಿಂಗಲ್ ಬೆಂಚ್ ಜಡ್ಜ್ಮೆಂಟನ್ನು ನಾವು ಡಬಲ್ ಬೆಂಚ್ ಮುಂದೆ ತಗೊಂಡು ಹೋಗ್ಬೋದು. ಇಂತಹ ಒಂದು ಮೇಲ್ಮನವಿಗೆ ನಾವು ಲೆಟರ್ಸ್ ಪೇಟೆಂಟ್ ಅಪೀಲ್ LPA ಅಂತ ಹೇಳ್ತೀವಿ ಅನ್ನೋದನ್ನು ಇಲ್ಲಿ ನಿಮ್ಮ ಮುಂದೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ರೈಟ್. ದೆನ್ ಅಪೀಲ್ಸ್ ಟು ಸುಪ್ರೀಂ ಕೋರ್ಟ್. ಅಪೀಲ್ಸ್ ಟು ಸುಪ್ರೀಂ ಕೋರ್ಟ್ ಏನಾಗುತ್ತೆ ಅಂತಂದರೆ, ಸುಪ್ರೀಂ ಕೋರ್ಟಲ್ಲಿ ಆರ್ಟಿಕಲ್ 132ದಿಂದ 135 ತನಕ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಯಾವ ವಿಷಯದ ಮೇಲೆ ನೀವು ಅಪೀಲ್ ಮಾಡ್ಬೋದು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಕ್ರಿಮಿನಲ್ ಕೇಸ್ ಮೇಲೆ ಹೇಳಿದ್ದಾರೆ, ಸಿವಿಲ್ ಕೇಸ್ ಮೇಲೆ ಹೇಳಿದ್ದಾರೆ, ಆಮೇಲೆ ಕ್ವಶನ್ ಆಫ್ ಲಾ ಬಗ್ಗೆ ಹೇಳಿದ್ದಾರೆ. ಎಸ್ಪೆಷಲಿ ಇನ್ ಕ್ರಿಮಿನಲ್ ಕೇಸಸ್ ಹೈಕೋರ್ಟ್ ಸರ್ಟಿಫಿಕೇಟ್ ಕೊಡ್ತದೆ ನೀವು ಅಪೀಲ್ ಹೋಗ್ಬೋದು ಅಂತ ಹೇಳಿ. ಆಲ್ ದೀಸ್ ಆಸ್ಪೆಕ್ಟ್ಸ್ ಆರ್ ದೇರ್ ಬಿಟ್ವೀನ್ ದಿಸ್ ರೇಂಜ್ ಆಫ್ ಆರ್ಟಿಕಲ್ಸ್, ದಟ್ ಈಸ್ ಆರ್ಟಿಕಲ್ 132 to 135. But there is one article which is Article 136, a very special article. This article provides for special leave. Special leave ಅಂದರೆ ನೀವು ಯಾವುದೇ ವಿಷಯದ ಮೇಲೆ ಸುಪ್ರೀಂ ಕೋರ್ಟ್ಗೆ ನೀವೇನು ಮಾಡ್ಬೋದು, ಅಪೀಲ್ ಹೋಗ್ಬೋದು. ಆ ಅಪೀಲ್ ನಿಮ್ದು ಅದರಲ್ಲಿ ಇರಬೇಕು, 136 ಅಲ್ಲಿ ಇರಬೇಕು. 136 ಅಪೀಲ್ ಇರಬೇಕು. 136 ಅಪೀಲ್ನ ನೀವು ಯಾವ ಪ್ರಕರಣದ ಮೇಲೆ ತೊಗೊಂಡು ಹೋಗ್ಬೋದು. ಎನಿ ಇಶ್ಯೂ ಯು ಕ್ಯಾನ್ ಟೇಕ್ ಅಪ್ ಟು ಸುಪ್ರೀಂ ಕೋರ್ಟ್. ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಅಂದರೆ ಎಲ್ಲ ವಿಷಯವನ್ನು ನೋಡುತ್ತದೆ. ಆದರೆ 136 ಪವರ್ ಇದೆಯಲ್ವಾ, ಅಥವಾ ಸುಪ್ರೀಂ ಕೋರ್ಟಿನ ಪವರ್ ಇದೆಯಲ್ವಾ, ಇದು ವಿವೇಚನಾಧಿಕಾರ. ದಿಸ್ ಈಸ್ ಎ ಡಿಸ್ಕ್ರಿಷನರಿ ಪವರ್ ಆಫ್ ದ ಸುಪ್ರೀಂ ಕೋರ್ಟ್. ನಾನು ನಿಮಗೆ ನನ್ನ ಅನುಭವ ಹೇಳ್ತೀನಿ. ಸುಪ್ರೀಂ ಕೋರ್ಟಲ್ಲಿ ವಾರದಲ್ಲಿ 2 ದಿವಸ ಮಿಸ್ಲೇನಿಯಸ್ ಡೇ ಅಂತ ಇರ್ತವೆ. ಮಿಸ್ಲೇನಿಯಸ್ ಡೇ. ಈ ಮಿಸ್ಲೇನಿಯಸ್ ಡೇನಲ್ಲಿ ಒಂದು ಬೆಂಚ್ ಮುಂದೆ 80ರಿಂದ 90 ಕೇಸ್ಗಳು ಬರ್ತವೆ. ಯಾವ ಕೇಸು? ಸ್ಪೆಷಲ್ ಲೀವ್ ಪೆಟಿಷನ್ಗಳು. ಸ್ಪೆಷಲ್ ಲೀವ್ ಪೆಟಿಷನ್ಗಳು ಎಷ್ಟು ಬರ್ತವೆ? ಒಂದೇ ಬೆಂಚ್ ಮುಂದೆ, ಸೋಮವಾರ ಮತ್ತು ಶುಕ್ರವಾರ ಇರುತ್ತೆ ಅಂತ ಕಾಣುತ್ತೆ. ಅದು ಒಂದೇ ಬೆಂಚ್ ಮುಂದೆ ಅಷ್ಟು ಕೇಸ್ಗಳನ್ನು ಸ್ಟಡಿ ಮಾಡ್ಕೊಂಡು ಬಂದಿರ್ತಾರೆ ಜಡ್ಜ್ಗಳು. ಅಷ್ಟು ಕೇಸಲ್ಲಿ ಅವರು ಬಂದು ನೋಡ್ತಾರೆ ಜಡ್ಜ್ಮೆಂಟ್ ಏನು, SLP ಡಿಸ್ಮಿಸ್ಡ್ ಅಂತ ಹೇಳ್ತಾರೆ. ಆಮೇಲೆ ಯಾವುದೋ ಒಂದು ಪ್ರಕರಣವನ್ನು ಓದ್ಕೊಂಡು ಬಂದಂಥದ್ರಲ್ಲಿ ಅವರಿಗೆ ಸಂಶಯ ಇರ್ತದೆ. ಆವಾಗ ಆ ಲಾಯರ್ ಕೇಳ್ತಾರೆ, ವಾಟ್ ಈಸ್ ಯುವರ್ ಪಾಯಿಂಟ್ ಅಂತ. ಅವ್ರಿಗೆಲ್ಲ ಸ್ಯಾಟಿಸ್ಫೈ ಆದರೆ SLP ವಿಲ್ ಬಿ ಅಡ್ಮಿಟೆಡ್. ಇನ್ ಅದರ್ ವರ್ಡ್ಸ್, ಇಫ್ ಐ ಸೇ
this is the Supreme Court, this is gate of Supreme Court, and this is Supreme Court. So there are two stages. This is SLP stage, this is civil appeal stage. So first 136 ನಲ್ಲಿ ಹೋದಂಥ ನಿಮ್ಮ ಅಪೀಲ್ ಇದಾವಲ್ಲ, ಇಲ್ಲಿಂದ ಪಾಸ್ ಆಗಬೇಕು. ಇಫ್ SLP is allowed, ಅದಕ್ಕೆ ನಿಮ್ಗೆ ಹೇಳ್ತಾರೆ ಲೀವ್ ಗ್ರಾಂಟೆಡ್ ಅಂತಾರೆ, ಲೀವ್ ಗ್ರಾಂಟೆಡ್, ದೆನ್ ಇಟ್ ವಿಲ್ ಬಿಕಮ್ ಎ ಸಿವಿಲ್ ಅಪೀಲ್. ಅಲ್ಲಿ ತನಕ ಆಗೋದಿಲ್ಲ. ಅಂದರೆ ನಿಮ್ಮ 95% ಕೇಸ್ಗಳು SLP ಸ್ಟೇಜಲ್ಲೇ ಬಿದ್ದು ಹೋಗ್ತವೆ. ಎಲ್ಲ ಹೈಕೋರ್ಟಿನ ನಿರ್ಧಾರವನ್ನು ನೀವು ಸುಪ್ರೀಂ ಕೋರ್ಟ್ ಮುಂದೆ ತೊಗೊಂಡು ಹೋಗ್ಬೋದು. ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಆದರೆ ಸುಪ್ರೀಂ ಕೋರ್ಟು ಯಾಕೆ ಈ ಅಧಿಕಾರವನ್ನು ಇಟ್ಕೊಂಡಿದೆ ಅಂತಂದರೆ, ಯಾವುದೇ ವಿಷಯದಲ್ಲಿ ನ್ಯಾಯ ಕೈ ತಪ್ಪಿ ಹೋಗಬಾರ್ದು. ದೇರ್ ಶುಡ್ ನಾಟ್ ಬಿ ಎನಿ ಮಿಸ್ಕ್ಯಾರೇಜ್ ಆಫ್ ಜಸ್ಟಿಸ್ ಅನ್ನುವ ದೃಷ್ಟಿಯಿಂದ ಏನು ಮಾಡಿದ್ದಾರೆ, ಈ ಪ್ರಾವಧಾನವನ್ನು ಮಾಡಿದ್ದಾರೆ. ವಿಶೇಷ ಸುಪ್ರೀಂ ಕೋರ್ಟಿನ ವಿಶೇಷ ಅನುಮತಿ ಮನವಿ SLP ಅಂತಕ್ಕಂಥದ್ದು. ದಿಸ್ ಇಸ್ ಎನದರ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೊವಿಷನ್ ಆಫ್ ದ ಸುಪ್ರೀಂ ಕೋರ್ಟ್ ರಿಗಾರ್ಡಿಂಗ್ ಅಪೀಲ್ಸ್. ಎಸ್, ಪ್ರೊಸೀಜರಲ್ ರಿಕ್ವೈರ್ಮೆಂಟ್ಸ್. ದಿಸ್ ಈಸ್ ಆಲ್ ಅಬೌಟ್ ಲಿಮಿಟೇಷನ್ಸ್. ಒಂದು ಅಪೀಲನ್ನು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಸಾಮಾನ್ಯವಾಗಿ 90 ದಿವಸ ಟೈಮ್ ಇರ್ತದೆ, 3 ತಿಂಗಳು, 90 ಡೇಸ್ ಟೈಮ್ ಇರ್ತದೆ. ಲಿಮಿಟೇಷನ್ ಆ್ಯಕ್ಟಲ್ಲಿ ಬರ್ತದೆ ಇದೆಲ್ಲ. ಆಮೇಲೆ ಸೆಕೆಂಡ್ ಅಪೀಲ್ ಹಾಕ್ಲಿಕ್ಕೂ 90 ಡೇಸ್ ಟೈಮ್ ಇರ್ತದೆ. ಆರ್ಡರ್ಸ್ ವಿಷಯದಲ್ಲಿ ಅಪೀಲ್ ಮಾಡಲಿಕ್ಕೆ ಕೇವಲ 30 ದಿವಸ ಟೈಮ್ ಇರ್ತದೆ. ಅಷ್ಟರೊಳಗೆ ಅಪ್ಲೈ ಮಾಡ್ಬೇಕು ನೀವು. ಆದಾಗ್ಯೂ ಕೂಡ ನಿಮ್ದೇನಾದರೂ ಜೆನ್ಯೂನ್ ರೀಸನ್ ಇದ್ರೆ, ಡಿಲೇ ಯಾಕಾಯಿತು ಅಂತ ಹೇಳಲಿಕ್ಕೆ ನಿಮ್ಮದು ನಿಜವಾಗಿ ಕಷ್ಟ ಇತ್ತು ಅಂತ ಇಟ್ಕೊಳ್ಳಿ, ನಿಜವಾಗಿ ಏನೋ ಸಮಸ್ಯೆ ಇತ್ತು ಅಂತ ಇಟ್ಕೊಳ್ಳಿ, ಅದು ಕೋರ್ಟಿಗೆ ಮನವರಿಕೆ ಆದರೆ ಈ ಡಿಲೇನ ಅವ್ರು ಏನು ಮಾಡ್ಬೋದು, ಕಂಡೋನ್ ಮಾಡ್ಬೋದು. ಕಂಡೋನೇಷನ್ ಆಫ್ ಡಿಲೇ ಅಂತ ಇರುತ್ತೆ, ಕಂಡೋನೇಷನ್ ಆಫ್ ಡಿಲೇ. ಇದು ಕೂಡ ಕೋರ್ಟ್ಗೆ ಅಧಿಕಾರ ಇದೆ. ಆದರೆ ನೀವು ಎಂತೆಂಥದ್ದು ಕಾರಣ ಕೊಟ್ಟಲ್ಲ, ಸೂಕ್ತವಾದ ಸರಿಯಾದ ನಿಜವಾದ ಒಪ್ಪಿಗೆಯಾಗುವಂತಹ ಕಾರಣ ಇದ್ದಾಗ ಮಾತ್ರ ಕೋರ್ಟು ಈ ಡಿಲೇನು ಮನ್ನಾ ಮಾಡುತ್ತೆ. ಮೆಮೊರಾಂಡಮ್ ಆಫ್ ಅಪೀಲ್, ಅಪೀಲ್ ಹೆಂಗಿರಬೇಕು ಅನ್ನೋದನ್ನು ಈ ರೂಲ್ 41 ಹೇಳ್ತಾರೆ. ಆಲ್ ದೀಸ್ ಥಿಂಗ್ಸ್ ಆರ್ ಫಾರ್ಮಾಲಿಟೀಸ್. ನೀವು ನಾಳೆ ಕೋರ್ಟ್ಗೆ ಹೋದ್ಮೇಲೆ ಇವನ್ನೆಲ್ಲ ಕಲಿತೀರಿ. ಯಾವ ಕಾರಣಕ್ಕೆ ಅಪೀಲ್ ಮಾಡ್ತೀರಿ, ಆಮೇಲೆ ಡಿಕ್ರಿ ಜಜ್ಮೆಂಟ್ ಕಾಪಿ ಅಟ್ಯಾಚ್ ಮಾಡಿದ್ದೀರಾ, ಕೋರ್ಟ್ ಫೀ ಹಾಕಿದ್ದೀರಾ, ಆಲ್ ದೀಸ್ ಇನ್ಫಾರ್ಮೇಷನ್ಸ್ ಅಬೌಟ್ ಅಪೀಲ್. ದಟ್ ಈಸ್ ನಾಟ್ ಎ ಇಂಪಾರ್ಟೆಂಟ್ ಪಾಯಿಂಟ್. ದೆನ್ ಪವರ್ಸ್ ಆಫ್ ದ ಅಪಿಲೇಟ್ ಕೋರ್ಟ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಡರ್ 41 ರೂಲ್ 33 ಅಂದರೆ ಅಪಿಲೇಟ್ ಕೋರ್ಟಿನ ಅಧಿಕಾರಗಳೇನು, ಏನು ಮಾಡ್ಬೋದು. ನೀವು ಮೇಲ್ಮನವಿ ಸಲ್ಲಿಸಿದ್ರೆ, ನೀವು ಸಲ್ಲಿಸಿದಂತಹ ಈ ಮೇಲ್ಮನವಿ ಮೇಲೆ ಕೋರ್ಟ್ ಏನು ಮಾಡ್ಬೋದು, ಮೊದಲೊಂದು ಡಿಕ್ರಿ ಇದೆ, ದಿಸ್ ಈಸ್ ಎ ಡಿಕ್ರಿ. ಈ ಡಿಕ್ರಿನ ಅವ್ರು ಏನು ಮಾಡ್ಬೋದು, ಕ್ವ್ಯಾಶ್ ಮಾಡ್ಬೋದು, ಇಲ್ಲೀಗಲ್ ಅಂತ ಮಾಡ್ಬೋದು, ನಾಟ್ ಹೋಲ್ಡಿಂಗ್ ಗುಡ್ ಅಂತ ಮಾಡ್ಬೋದು, ಅಥವಾ ಡಿಕ್ರಿನ ಮಾಡಿಫೈ ಮಾಡ್ಬೋದು. ಓಕೆ, ಡಿಕ್ರಿನ ಮಾಡಿಫೈ ಮಾಡ್ಬೋದು, ಅಥವಾ ಈ ಡಿಕ್ರಿನ ವಾಪಸ್ ರಿವರ್ಟ್ ಮಾಡ್ಬೋದು. ರಿವರ್ಟ್ ಅಂದರೆ ಇನ್ನೊಂದ್ಸಲ ನೀವು ಕೇಸ್ನ ನಡೆಸಿ ಅಂತ ಮಾಡ್ಬೋದು. ಓಕೆ, ರಿಮಾಂಡ್ ದ ಕೇಸ್ ಟು ದ ಟ್ರಯಲ್ ಕೋರ್ಟ್ ಅಂತ ಹೇಳ್ತಾರೆ. ಮಾಡಿಫೈ, ರಿವರ್ಸ್ ಆರ್ ಮಾಡಿಫೈ, ನೀವು ಇದನ್ನು ಡಿಸ್ಮಿಸ್ ಮಾಡ್ಬೋದು. ಅಥವಾ ಈಗ ಇಲ್ಲಿ ಡಿಕ್ರಿನ ನೀವು ಪ್ಲೇಂಟಿಫ್ ಪರವಾಗಿ ಕೊಟ್ಟಿದ್ರಿ ಅಂತ ಇಟ್ಕೊಳ್ಳಿ, ಇಲ್ಲಿ ಅಪೀಲಲ್ಲಿ ಅದನ್ನು ಡಿಪೆಂಡೆಂಟ್ ಪರವಾಗಿ ಮಾಡ್ಬೋದು, ಅಥವಾ ಇದನ್ನು ಉಲ್ಟಾ ಮಾಡ್ಬೋದು. ಹಿಂಗೆ, ದಟ್ ಈಸ್ ರಿವರ್ಸ್ ಮಾಡ್ಬೋದು. ಓಕೆ, ಮಾಡಿಫೈ ಮಾಡ್ಬೋದು. ಅಥವಾ ನೀವು ಕೊಟ್ಟಂತಹ ಏನು ಡಿಕ್ರಿಯ ನಡವಳಿಕೆಗಳಿದಾವಲ್ಲ, ಕಾಂಪೆನ್ಸೇಷನ್ ಇದ್ರೆ ಹೆಚ್ಚು ಕಮ್ಮಿ ಮಾಡ್ಬೋದು. ಈ ರೀತಿಯಾದಂಥ ಮಾಡಿಫಿಕೇಶನ್ ಅಂದರೆ ಬದಲಾಯಿಸುವಂಥ ಹಕ್ಕು ಇದೆ. ಆಮೇಲೆ ರಿಮಾಂಡ್ ದ ಕೇಸ್ ಟು ಟ್ರಯಲ್ ಕೋರ್ಟ್. ನೀವು ಟ್ರಯಲ್ ಸರಿ ಮಾಡಿಲ್ಲ ಅಂತ ಹೇಳಿ ವಾಪಸ್ಸು ಸಿವಿಲ್ ಕೋರ್ಟ್ಗೆ ಅದನ್ನು ವಾಪಸ್ ಕಳಿಸ್ಬೋದು. ಟೇಕ್ ಅಡಿಷನಲ್ ಎವಿಡೆನ್ಸ್. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಅಪೀಲ್ ಟೈಮ್ನಲ್ಲಿಯೂ ಕೂಡ ನಾರ್ಮಲಿ ಎವಿಡೆನ್ಸ್ ಮಾಡೋಂಗಿಲ್ಲ ಅವರು, ದೇ ಕ್ಯಾನಾಟ್ ಮೇಕ್ ಎ ಟ್ರಯಲ್. ಬಟ್ ವಿಶೇಷ ಸಂದರ್ಭಗಳಲ್ಲಿ ಕೆಲವು ಸಾಕ್ಷಿಗಳನ್ನ ಕರೆಸಿ ಮಾಹಿತಿಯನ್ನು ತಗೋಬೋದು. ಯಾರು, ಮೇಲ್ಮನವಿ ಕೋರ್ಟ್ಗಳ ಮಾಹಿತಿಯನ್ನು ಪಡೆದುಕೊಳ್ಬೋದು. ಇಂಪಾರ್ಟೆಂಟ್ ಕೇಸ್ ಲಾಗಳನ್ನು ನಾವು ನೋಡೋದಾದರೆ, ಐ ಹ್ಯಾವ್ ಓನ್ಲಿ ರಿಟನ್ ದ ಪ್ರಿನ್ಸಿಪಲ್ಸ್ ಹಿಯರ್. ಅಪೆಲೇಟ್ ಕೋರ್ಟ್ ಶುಡ್ ನಾಟ್ lightly interfere with the trial court's discretion in interim orders. ಸಾಮಾನ್ಯವಾಗಿ ಮಧ್ಯಂತರ ಆದೇಶಗಳ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಅಥವಾ ಅಪೆಲೇಟ್ ಕೋರ್ಟ್ಗಳಿದಾವಲ್ವಾ, ಅವು ಅಂದರೆ ಮೇಲ್ಮನವಿ ನ್ಯಾಯಾಲಯಗಳು ಹೆಚ್ಚು ಇಂಟ್ರೆಸ್ಟ್ ತೋರಿಸಬಾರ್ದು. ದಟ್ ಇಸ್ ದ ಜನರಲ್ ಪ್ರಿನ್ಸಿಪಲ್. ದೆನ್ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ, ನಿಮ್ಗೆ ಹೇಳಿದ್ನಲ್ವ ಫಸ್ಟ್ ಅಪೀಲ್ನಲ್ಲಿ
ಅದು ಏನು ಅನ್ನೋದನ್ನು ಈ ಪ್ರಕರಣದಲ್ಲಿ, ಯಾವುದು ಚುನ್ನಿಲಾಲ್ ಪ್ರಕರಣದಲ್ಲಿ ಅದನ್ನು ಡಿಸೈಡ್ ಮಾಡಲಾಗಿದೆ. ಆ ಪ್ರಕರಣವನ್ನು ನೀವು ಸೈಟೇಷನ್ ಮಾಡ್ಬೋದು. ಆಮೇಲೆ ಸಂತೋಷ್ ಹಜಾರಿ, ಪುರುಷೋತ್ತಮ್ ತಿವಾರಿ, ಈ ಪ್ರಕರಣ ನೋಡಿ. ಫಸ್ಟ್ ಅಪೀಲ್ ಈಕ್ವಲ್ಸ್ ರೀಹಿಯರಿಂಗ್ ಆನ್ ಫ್ಯಾಕ್ಟ್ಸ್ ಫಸ್ಟ್ ಲಾ. ಇದನ್ನು ಫಸ್ಟ್ ಅಪೀಲ್ ಅಂದ್ರೆ ಏನು ಅನ್ನೋದನ್ನು ಇಲ್ಲಿ ನಾವು ನೋಡ್ತೀವಿ. ಇದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎರಡರಲ್ಲೂ ಸಂಪೂರ್ಣ ಪರಿಶೀಲನೆ, ಎರಡೂ ನೋಡ್ತದೆ. ಅದು ಕ್ವಶನ್ ಆಫ್ ಲಾನು ನೋಡ್ತದೆ, ಕ್ವಶನ್ ಆಫ್ ಫ್ಯಾಕ್ಟ್ನು ನೋಡ್ತದೆ. ದೆನ್ ಕೊಂಡಿಬಾ ದಗಡು ಕದಂ ವರ್ಸಸ್ ಸಾವಿತ್ರಿಬಾಯಿ ಪ್ರಕರಣದಲ್ಲಿ ಸೆಕೆಂಡ್ ಅಪೀಲ್ ಕೆನಾಟ್ ಇಂಟರ್ಫಿಯರ್ ವಿತ್ ಪ್ಯೂರ್ ಕ್ವಶನ್ ಆಫ್ ಫ್ಯಾಕ್ಟ್. ನೋಡಿ, ಕ್ವಶನ್ ಆಫ್ ಫ್ಯಾಕ್ಟ್ನ ಸೆಕೆಂಡ್ ಅಪೀಲಲ್ಲಿ ನೋಡಂಗಿಲ್ಲ. ಸೆಕೆಂಡ್ ಅಪೀಲಲ್ಲಿ ಏನು ನೋಡ್ಬೋದು? ಸೆಕೆಂಡ್ ಅಪೀಲಲ್ಲಿ ಫಸ್ಟ್ ಅಪೀಲಲ್ಲಿ ಏನು ನೋಡ್ಬೋದು ನೋಡೋಣ. ಫಸ್ಟ್ ಅಪೀಲಲ್ಲಿ ಓಕೆ, ಇಟ್ ಕ್ಯಾನ್ ಸಿ ಕ್ವಶನ್ ಆಫ್ ಲಾ, ಇಟ್ ಕ್ಯಾನ್ ಸಿ ಕ್ವಶನ್ ಆಫ್ ಫ್ಯಾಕ್ಟ್, ಆರ್ ಇಟ್ ಕ್ಯಾನ್ ಸಿ ಮಿಕ್ಸ್ಡ್ ಕ್ವಶನ್ ಆಫ್ ಲಾ ಅಂಡ್ ಫ್ಯಾಕ್ಟ್. ಮೂರನ್ನು ನೋಡ್ಬೋದು. ಆದರೆ ಸೆಕೆಂಡ್ ಅಪೀಲಲ್ಲಿ ಎರಡೇ, ಕ್ವಶನ್ ಆಫ್ ಲಾ ಆರ್ ಮಿಕ್ಸ್ಡ್ ಕ್ವಶನ್ ಆಫ್ ಲಾ ಅಂಡ್ ಫ್ಯಾಕ್ಟ್. ಲಾ ಅಂಡ್ ಫ್ಯಾಕ್ಟ್ ಮಾತ್ರ ನೋಡ್ಬೋದು. ಪ್ಯೂರ್ ಕ್ವಶನ್ ಆಫ್ ಫ್ಯಾಕ್ಟ್ ನೋಡಕ್ಕಾಗಲ್ಲ. ಪ್ಯೂರ್ ಕ್ವಶನ್ ಆಫ್ ಫ್ಯಾಕ್ಟ್ ಅನ್ನ ಸೆಕೆಂಡ್ ಅಪೀಲಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸೆಕೆಂಡ್ ಅಪೀಲಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ದೇ ಡೋಂಟ್ ಹ್ಯಾವ್ ಎ ಜ್ಯೂರಿಸ್ಡಿಕ್ಷನ್. ದೇ ಹ್ಯಾವ್ ಎ ಜ್ಯೂರಿಸ್ಡಿಕ್ಷನ್ ಓನ್ಲಿ ಫಾರ್ ಕ್ವಶನ್ ಆಫ್ ಲಾ. ಇಲ್ಲಿ ಕ್ವಶನ್ ಆಫ್ ಲಾ ಇದೆ, ಮಿಕ್ಸ್ಡ್ ಕ್ವಶನ್ ಆಫ್ ಲಾ ಫ್ಯಾಕ್ಟ್ ಅಲ್ಲಿ ಅದರಲ್ಲೂ ಕ್ವಶನ್ ಆಫ್ ಲಾ ಇದೆ. ಆದ್ರಿಂದ ಇವೆರಡನ್ನ ನೋಡಬಹುದು ಅನ್ನೋದನ್ನ ನಾವು ಈ ಕೊಂಡಿಬಾ ಜಜ್ಮೆಂಟ್ ಅಲ್ಲಿ ಕಾಣ್ತೀವಿ. ರೈಟ್. ವಿತ್ ದಿಸ್ ಐ ಕ್ಯಾನ್ ಕನ್ಕ್ಲೂಡ್ ದಿಸ್ appeals. Appeals under CPC ensures judicial fairness. ನ್ಯಾಯಿಕ ನ್ಯಾಯಸಮತೆ. ನ್ಯಾಯಿಕ ನ್ಯಾಯಸಮತೆ. ನ್ಯಾಯಿಕ ಸಮಾನತೆ. ಸಮಾನತೆ, ಸಮನ್ವಯತೆ, ಏನಾರು ಹೇಳ್ಬೋದು ನೀವು. ದೆನ್ ಎರರ್ ಕನೆಕ್ಷನ್, ತಪ್ಪು ಸರಿಪಡಿಸುವಿಕೆ. ತಪ್ಪು ಸರಿಪಡಿಸುವಿಕೆ. ದೆನ್ ಸೂಪರ್ವೈಸರಿ ಕಂಟ್ರೋಲ್, ಮೇಲ್ವಿಚಾರಣೆ ನಿಯಂತ್ರಣ, ಮೇಲ್ವಿಚಾರಕ ನಿಯಂತ್ರಣ. ಒಂದು ವೇಳೆ ಈ ಪ್ರಕರಣಕ್ಕೆ ಅಪೀಲೇ ಇಲ್ಲ ಅಂತ ಹೇಳಿ ಜಡ್ಜಿಸ್ಗೆ ಅನ್ಸಿತ್ತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗ್ಬೋದು? ಅವರು ಕೊಡುವಂಥ ಜಡ್ಜ್ಮೆಂಟು ನಿರಂಕುಶತೆಗೆ ಹೋಗ್ತವೆ. ಅವರಿಗೆ ಯಾವುದೇ ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ವ್ಯಕ್ತಿಗೆ ಯಾವಾಗಲೂ ಒಂದು ಅವನ ಮೇಲೆ ಏನು ಹಿಡಿತಾ ಇರಬೇಕು ಅಂತಂದರೆ, ನಾನೇನಾದರೂ ನನ್ನ ಮನಬಂದಂಗೆ ಮಾಡಿದರೆ ಇದನ್ನು ನೋಡೋಕ್ಕೆ ಇನ್ನೊಬ್ಬ ಇದ್ದಾನೆ ಅನ್ನೋದು ಗೊತ್ತಿರಬೇಕು. ನಮ್ಮ ಲೀಗಲ್ ಸಿಸ್ಟಮಲ್ಲಿ ಅದನ್ನು ವ್ಯವಸ್ಥಿತವಾಗಿ ನಾವೆಲ್ಲ ಕಡೆ ಮಾಡಿದ್ದೀವಿ. ಈವನ್ ಇನ್ ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಲೆಜಿಸ್ಲೇಟಿವ್, ದೇರ್ ಈಸ್ ಎ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್. ಒಬ್ಬರು ಇನ್ನೊಬ್ಬರನ್ನು ನಿಯಂತ್ರಿಸ್ತಾರೆ. ಹಾಗಾಗಿ ಇಲ್ಲಿ ಕೆಳಹಂತದ ನ್ಯಾಯಾಲಯಗಳನ್ನು ನಿಯಂತ್ರಿಸುವ ಒಂದು ಜವಾಬ್ದಾರಿ ಮೇಲಿನ ನ್ಯಾಯಾಲಯಗಳಿಗಿರುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಆ ರೀತಿಯಾದಂತಹ ಹೈಕೋರ್ಟಿನ ಮೇಲೆ, ಉಚ್ಚ ನ್ಯಾಯಾಲಯದ ಮೇಲೆ ಯಾವುದೇ ರೀತಿಯ ನಿಯಂತ್ರಣ, ಆಡಳಿತಾತ್ಮಕ ನಿಯಂತ್ರಣ, ಅಪಿಲೇಟ್ ನಿಯಂತ್ರಣ ಇದೆ, ಮೇಲ್ಮನವಿ ನಿಯಂತ್ರಣ ಇದೆ, ಓಕೆ, ಅಗ್ರೀಡ್. ಆದರೆ ಆಡಳಿತಾತ್ಮಕ ನಿಯಂತ್ರಣ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮೇಲೆ ಮಾಡೋಕ್ಕೆ ಬರಲ್ಲ. ಆದರೆ ಎಲ್ಲ ಹೈಕೋರ್ಟ್ಗಳು ತನ್ನ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಕೋರ್ಟ್ಗಳನ್ನು ಅದು ಆಡಳಿತಾತ್ಮಕವಾಗಿ ನಿಯಂತ್ರಿಸಬಹುದು. Therefore, we call them as subordinate courts. Whereas High Court and Supreme Court are constitutional courts, independent courts. ಆಡಳಿತಾತ್ಮಕವಾಗಿ ಒಂದು ಇನ್ನೊಂದರ ಮೇಲೆ ಯಾವುದೇ ನಿಯಂತ್ರಣವನ್ನು ಇಟ್ಕೊಂಡಿರೋದಿಲ್ಲ. Right? That's it. So with this, I am concluding another chapter, appeal. Probably there are 2-3 videos I will be completing your almost CPC 4ನೇ ಘಟಕವನ್ನು ಮತ್ತು CPC ವಿಷಯವನ್ನು ಇನ್ನೊಂದು 2-3 ವಿಡಿಯೋದಲ್ಲಿ ನಿಮಗೆ ಮುಗಿಸ್ಕೊಡುವಂತಹ ಒಂದು ಸೂಚನೆಯನ್ನು ಕೊಡ್ತಾ, ಪ್ರಾಬಬಲಿ ನಿಮಗೆ 16ನೇ ತಾರೀಕು, ಜನವರಿ 16ನೇ ತಾರೀಕಿನ ನಂತರ ಪರೀಕ್ಷೆಗಳು ಬರ್ಬೋದು ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಆದ್ದರಿಂದ ಅಲ್ಲಿಯ ಒಳಗಡೆ ನನಗನ್ಸಿದ ಮಟ್ಟಿಗೆ
ನಿಮ್ಮ CPCಯನ್ನು ಮುಗಿಸುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ನನ್ನ ವಿಡಿಯೋನ ಲೈಕ್ ಮಾಡಿದವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಹೆಚ್ಚು ಜನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ. ಬರೀ ನೋಡೋದು ಅಲ್ಲ, ನಿಮ್ಮ ಲೈಕ್ಸು, ನಿಮ್ಮ ಕಮೆಂಟ್ಸು ನನಗೆ ಬಹಳ ಸಹಕಾರಿ ಆಗ್ತವೆ ಅನ್ನೋದನ್ನು ನಿಮಗೆ ನೆನಪಿಸ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.